ಬೆಂಗಳೂರಿನ ವೀವರ್ ಗ್ಯಾಲಕ್ಸಿ ಬಾಲವನ್ನು ಅಲ್ಲಾಡಿಸುವ ಮತ್ತು ಶುದ್ಧ ಹೃದಯಗಳ ಹೃದಯ ಸ್ಪರ್ಶಿ ಕೇಂದ್ರವಾಗಿ ಮಾರ್ಪಟ್ಟಿತು. ಏಕೆಂದರೆ ಸಾಕು ಪ್ರಾಣಿ ಪ್ರೇಮಿಗಳು ಮತ್ತು ಮಹತ್ವಾಕಾಂಕ್ಷೆಯ ದತ್ತುದಾರರು ಒಂದು ರೀತಿಯ ದತ್ತು ಸ್ವೀಕಾರಕ್ಕಾಗಿ ಒಟ್ಟುಗೂಡಿದರು. ಹೆಡ್ಸ್ ಆಫ್ ಫರ್ಟೈಲ್ಸ್, ಪೆಟ್ ಬಯೋಟಿಕ್ ಮತ್ತು ವಿಂಗ್ ಗ್ರೀನ್ಗಳೊಂದಿಗೆ ಪಾಲುದಾರಿಕೆ ಇವೆಂಟ್ ಪಾಲ್ಗೊಳ್ಳುವವರಿಗೆ ಪ್ರೀತಿ, ಸಹಾನುಭೂತಿ ಮತ್ತು ಜವಾಬ್ದಾರಿಯುತ ಸಾಕುಪ್ರಾಣಿ ಮಾಲೀಕತ್ವದ ಮರೆಯಲಾಗದ ಅನುಭವವನ್ನು ನೀಡಿತು. ಪೆಟ್ ಟೇಸ್ಟ್ ವೀಕ್ ಪಾಪ್ ಆಪ್ಗಳನ್ನು ಅನ್ವೇಷಿಸುವ ಉತ್ಸಾಹಿ ಜನಸಮೂಹದೊಂದಿಗೆ ದಿನವು ಪ್ರಾರಂಭವಾಯಿತು. ಡಾಗಿ ಬೇಕರಿಯಿಂದ ರುಚಿಕರವಾದ ಟ್ರೀಟ್ಗಳಲ್ಲಿ ತೊಡಗಿಸಿಕೊಂಡಿದೆ ಮತ್ತು ಎಡ್ಸ್ ಆಫ್ ಫರ್ಟೈಲ್ಸ್ ಮತ್ತು ಪೆಟ್ ಬಯೋಟಿಕ್ನಿಂದ ವ್ಯಾಪಕ ಶ್ರೇಣಿಯ ಸಾಕುಪ್ರಾಣಿ ಉತ್ಪನ್ನಗಳನ್ನು ಕಂಡುಹಿಡಿದಿದೆ. ಫರ್ಬಾಲ್ ಸಾಕುಪ್ರಾಣಿಗಳ ಆರೈಕೆಯಲ್ಲಿ ಪರಿಣಿತ ಸಲಹೆಯನ್ನು ನೀಡಿತು, ಆಕರ್ಷಕವಾದ ಮಾಸ್ಟರ್ ಕ್ಲಾಸ್ಗಳನ್ನು ಮತ್ತು ಅಗತ್ಯ ಆರೋಗ್ಯ ತಪಾಸಣೆಗಳನ್ನು ನೀಡುತ್ತಿದೆ. ಸಂದರ್ಶಕರು ಸಂವಾದಾತ್ಮಕ ಆಟಗಳಲ್ಲಿ ಭಾಗವಹಿಸಿದರು ಮತ್ತು ಹ್ಯೂಮನ್ ಸೊಸೈಟಿಯ ಶೈಕ್ಷಣಿಕ ಸಾಮಗ್ರಿಗಳಿಂದ ಅಮೂಲ್ಯವಾದ ಒಳನೋಟಗಳನ್ನು ಕಲಿತರು. ಲೆಟ್ಸ್ ಲೈವ್ ಟುಗೆದರ್ ಬೆಂಗಳೂರು ಕ್ಯಾಟ್ ಸ್ಕ್ವಾಡ್ ಮತ್ತು ಚಾರ್ಲಿಸ್ ಅನಿಮಲ್ ರೆಸ್ಕ್ಯೂ ಸೆಂಟರ್ನಂತಹ ಶೆಲ್ಟರ್ಗಳು ಆರಾಧ್ಯ ನಾಯಿಗಳು ಮತ್ತು ಬೆಕ್ಕುಗಳನ್ನು ತಮ್ಮ ಶಾಶ್ವತ ಮನೆಗಳನ್ನು ಹುಡುಕಲು ಸಿದ್ಧವಾಗಿವೆ. ಅನೇಕ ಪ್ಯೂರಿ ಸ್ನೇಹಿತರು ತಮ್ಮ ಕುಟುಂಬಗಳನ್ನು ಕಂಡುಕೊಂಡರು, ಇವೆಂಟ್ ಅನ್ನು ಸಂತೋಷ ಮತ್ತು ಉತ್ಸಾಹದಿಂದ ತುಂಬಿದರು. ಸೆಕೆಂಡ್ ಚಾನ್ಸ್ ಅಭಯಾರಣ್ಯದಿಂದ ನತಾಶಾ ವಿಜಯ್, ಪಾವ್ಸ್ನ ಕಾಲರ್ಸ್ನ ಸಂತೋಷ್, ಕ್ಯಾನ್ಯನ್ ಕೋಚ್ನ ದಿಶಾ ಜೈನ್ ಮತ್ತು ಚಾರ್ಲಿಸ್ ಅನಿಮಲ್ ರೆಸ್ಕ್ಯೂ ಸೆಂಟರ್ನ ಡಾಕ್ಟರ್ ಮಾನ್ಸಿ ಜೈಸಲ್ ಸೇರಿದಂತೆ ಪರಿಣಿತ ಭಾಷಣಕಾರರ ನೇತೃತ್ವದ ನಡೆದ ಕಾರ್ಯಾಗಾರಗಳು ಸಾಕು ಪ್ರಾಣಿಗಳ ನಡವಳಿಕೆ, ತರಬೇತಿ ಮತ್ತು ಆರೈಕೆಯ ಒಳನೋಟಗಳೊಂದಿಗೆ ಪಾಲ್ಗೊಳ್ಳುವವರನ್ನು ಆಕರ್ಷಿಸಿದವು. ಇವೆಂಟ್ ಪ್ರೀತಿಯ ಆಚರಣೆ ಮತ್ತು ಮಾನವರು ಮತ್ತು ಪ್ರಾಣಿಗಳ ನಡುವಿನ ವಿಶೇಷ ಬಂಧವಾಗಿದೆ. ಪಾಲ್ಗೊಳ್ಳುವವರಿಗೆ ಪಾಲಿಸಬೇಕಾದ ನೆನಪುಗಳು ಮತ್ತು ಅನೇಕರಿಗೆ ಹೊಸ ರೋಮದಿಂದ ಕೂಡಿದ ಕುಟುಂಬ ಸದಸ್ಯ.